ಮಾಸ್ಟರ್ಸ್ ಎಲ್ಲರಿಗೂ ನಮಸ್ಕಾರ. ನಾನು ಇಂದಿನ ಧ್ಯಾನ ಹಂಚಿಕೆಗೆ ಆಯ್ಕೆ ಮಾಡಿಕೊಂಡಂತ ವಿಷಯ 7 ದೇಹಗಳು ಅಥವಾ 7 ಶರೀರಗಳು. ಈ ಕಾರ್ಯಕ್ರಮವನ್ನ ಪ್ರಾರಂಭಿಸುವ ಪೂರ್ವದಲ್ಲಿ ಮಹಾವತಾರ್ ಬಾಬಾಜಿಯವರನ್ನ, ಪಿತಾಮಹ ಸುಭಾಷ್ ಪತ್ರಿಜಿಯವರನ್ನ, ಎಲ್ಲ ದಿವ್ಯ ಚೈತನ್ಯಗಳನ್ನ, ತಂದೆ ತಾಯಿಯನ್ನ ನೆನೆಯುತ್ತಾ ಹಾಗೂ ಈ ಅವಕಾಶವನ್ನು ಕೊಟ್ಟಂತ ನನ್ನ ಆಧ್ಯಾತ್ಮಿಕ ಗುರುಗಳಾದ ರಂಗನಾಥ್ ಗುರುಗಳನ್ನ ನೆನೆಯುತ್ತಾ ಇಂದಿನ ಕಾರ್ಯಕ್ರಮವನ್ನ ಪ್ರಾರಂಭಿಸುತ್ತೇನೆ. ಮತ್ತೊಮ್ಮೆ ತಮಗೆಲ್ಲರಿಗೂ ಧನ್ಯವಾದಗಳು. ಮಾಸ್ಟರ್ಸ್, ನಾವು ಈಗಾಗಲೇ ತಿಳಿದುಕೊಂಡಿದ್ದೇವೆ 7 ದೇಹಗಳು ಅಂತ ಇವರೇನ್ ಹೇಳ್ತಾರೆ ಅಂತ ಅನ್ಕೊಂಡಿರ್ಬೋದು. ಆದ್ರೆ ನಮ್ಮ ಕಣ್ಣಿಗೆ ಕಾಣುವಂತ ಈ ಭೌತಿಕ ಶರೀರ ನಾವೇನ್ ನೋಡ್ತೀವಿ, ಇದು ಒಂದಾದ್ರೆ ಕಣ್ಣಿಗೆ ಕಾಣದೇ ಇರುವಂತ 6 ದೇಹಗಳು ನಮ್ಮಲ್ಲಿ ನಮ್ಮ ಜೊತೆಯಲ್ಲಿ ಇದಾವೆ. ಅದನ್ನು ಸೇರಿಕೊಂಡು 7 ದೇಹಗಳ ಬಗ್ಗೆ ನಾನು ಇಂದು ನನಗೆ ತಿಳಿದ ಧ್ಯಾನವನ್ನ ಇಲ್ಲಿ ಹಂಚಿಕೆ ಮಾಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. 7 ಶರೀರಗಳು ಯಾವುದು ಎಂಬುದರ ಬಗ್ಗೆ ಇವತ್ತು ತಿಳಿದುಕೊಳ್ಳೋಣ. ಇದೊಂದು ಅದ್ಭುತವಾದ ವಿಷಯ. ಇದರಿಂದ ನಾವು ಇದನ್ನ ತಿಳ್ಕೊಳ್ಳೋದ್ರಿಂದ ನಮ್ಮನ್ನು ನಾವು ಅರಿಯಲಿಕ್ಕೆ ತುಂಬಾ ಸಹಾಯಕವಾಗಿದೆ ಮತ್ತು ಇದನ್ನು ಪ್ರತಿಯೊಬ್ಬರು ತಿಳಿದುಕೊಳ್ಳಲೇಬೇಕು. ಅಷ್ಟೊಂದು ಅದ್ಭುತವಾದ ವಿಷಯ ಇದು ಆಗಿರ್ತದೆ. 7 ದೇಹಗಳಲ್ಲಿ ನಮ್ಮ ಕಣ್ಣಿಗೆ ಕಾಣುವಂತ ಇದು ಭೌತಿಕ ದೇಹ ಒಂದಾದ್ರೆ, ನಮ್ಮ ಭೌತಿಕ ದೇಹದೊಂದಿಗೆ ಇರುವಂತ 6 ಕಣ್ಣಿಗೆ ಕಾಣದೇ ಇರುವಂತ ದೇಹಗಳು ಇರುತ್ತವೆ. ಅವನ್ನು ನಾವು ಏನ್ ಚರ್ಮ ಚಕ್ಷುವಿನಿಂದ ಅಂದ್ರೆ ನಾವೇನ್ ಕಣ್ಣು ಹೊಂದಿದ್ದೇವೆ ಈ ಕಣ್ಣಿನಿಂದ ನೋಡಲು ಸಾಧ್ಯವಿಲ್ಲ. ಅವನ್ನ ನಾವು ಧ್ಯಾನದ ಮೂಲಕ ಏನು ನಮ್ಮ 3ನೇ ಕಣ್ಣು ತೆರೆದಾಗ ದಿವ್ಯ ಚಕ್ಷುವಿನಿಂದ ಮಾತ್ರ ಅವುಗಳನ್ನ ನೋಡ್ಲಿಕ್ಕೆ ಸಾಧ್ಯ. ಸಾಮಾನ್ಯರಲ್ಲಿ ಕಣ್ಣಿಗೆ ಕಾಣುವ ಭೌತಿಕ ದೇಹ ಒಂದೇ ಅಂತ ಅವರು ಸಾಮಾನ್ಯ ಜನರು ತಿಳ್ಕೊಂಡಿರ್ತಾರೆ, ಇದೊಂದೇ ದೇಹ ಅಂತಂದು. ಆದ್ರೆ ಆಧ್ಯಾತ್ಮದಲ್ಲಿ ಇದು ಧ್ಯಾನಾಸಕ್ತರಿಗೆ, ಏನು ನಾವು ಧ್ಯಾನವನ್ನ ಮಾಡ್ತಾ ಇರ್ತೀವಿ, ನಮ್ಮ ಧ್ಯಾನದಲ್ಲಿ ಏನು ಆಸಕ್ತಿ ಇರ್ತೀವಿ ಅವರಿಗೆ ಮಾತ್ರ ಈ 6 ದೇಹದ ಬಗ್ಗೆ ತಿಳಿದುಕೊಳ್ಳಲು ಮತ್ತು ಆ ಶರೀರಗಳ ಬಗ್ಗೆ ತಿಳಿದುಕೊಳ್ಳಲು ಆಸಕ್ತಿ ಇರ್ತದೆ. ಈ 6 ದೇಹಗಳನ್ನ ಹೊಂದಿದಾಗ ಮಾತ್ರ ಮನುಷ್ಯ ಪರಿಪೂರ್ಣ ಮನುಷ್ಯ, ಪರಿಪೂರ್ಣ ಮಾನವ ಅಂತ ಆಗ್ಲಿಕ್ಕೆ ಸಾಧ್ಯ ಅಂತ ಇಲ್ಲಿ ಹೇಳ್ಬೋದು. ಇದನ್ನ ಯಾಕೆ ನಾವು ತಿಳ್ಕೊಬೇಕಪ್ಪ ಅಂತಂದ್ರೆ, ನಾವು ಈ ಜನ್ಮವನ್ನ ಪಡೆದು ಇಲ್ಲಿಗೆ ಯಾಕೆ ಬಂದಿದ್ದೇನೆ, ನನ್ನ ಉದ್ದೇಶ ಏನು, ನನ್ನ ತಂದೆ ತಾಯಿ ಯಾರು, ನನ್ನ ಪೂರ್ವ ಜನ್ಮದ್ದು ಏನು ಕರ್ಮಗಳು ಏನು ಅಂತ ಅನ್ನೋದನ್ನ ಪ್ರತಿಯೊಂದನ್ನು ಕೂಡ ಇಲ್ಲಿ ಈ 6 ಶರೀರಗಳನ್ನ ನಾವು ತಿಳಿದುಕೊಂಡಾಗ ಅದನ್ನ ನಾವು ಕಂಡುಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗಾದ್ರೆ ಈಗ ಒಟ್ಟು 7 ದೇಹಗಳು ಯಾವ ಅಂತ ಅನ್ನೋದನ್ನ ನಾನು ಒಂದೊಂದಾಗಿ ತಮ್ಗೆ ಇಲ್ಲಿ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ. ಮೊದಲನೇದಾಗಿ ಫಿಸಿಕಲ್ ಬಾಡಿ ಅಂದ್ರೆ ಅನ್ನಮಯ ಕೋಶ. ನಾವೀಗೇನ್ ನೋಡ್ತೇವಲ್ಲ ಕಣ್ಣಿಗೆ ಕಾಣಿಸೋದು, ಇದು ಭೌತಿಕ ಶರೀರ ಅಥವಾ ಸ್ಥೂಲ ಶರೀರ ಅಂತೂ ಕರೀತಾರೆ, ಭೌತಿಕ ಶರೀರ ಅಂತ ಕರೀತಾರೆ, ಅನ್ನಮಯ ಕೋಶನು ಅಂತ ಕರೀತಾರೆ. ಇದು ಪಂಚಭೂತಗಳಿಂದ ಸೃಷ್ಟಿಯಾಗಿದೆ ಈ ದೇಹ. ಪಂಚಭೂತಗಳಂದ್ರೆ ಘನ ಮತ್ತು ಅನಿಲ ಮತ್ತು ನೀರಿನಂತ ರೂಪದಲ್ಲಿ ದ್ರವ ರೂಪದಿಂದ ಕೂಡಿದಂತ ಪ್ರತಿಯೊಂದು ಕೂಡ ನಮ್ಮ ದೇಹದಲ್ಲಿ ಒಳಗೊಂಡು ಇದು ಪಂಚಭೂತಗಳಿಂದ ಸೃಷ್ಟಿಯಾಗಿದೆ ಅಂತ ಅನ್ನೋದನ್ನ ನಾವು ಈಗಾಗಲೇ ಸಾಕಷ್ಟು ಸೆಷನ್ಗಳಲ್ಲಿ ತಿಳಿದುಕೊಂಡಿದ್ದೇವೆ. ಈ 7 ದೇಹಗಳಿಗೂ ಕೂಡ ಮತ್ತು ನಾವು 7 ಚಕ್ರಗಳಿದಾವಂತ ತಿಳಿದುಕೊಂಡಿದ್ದೆ. ಈ 7 ದೇಹಗಳಿಗೆ ಮತ್ತು 7 ಚಕ್ರಗಳಿಗೆ ಒಂದಕ್ಕೊಂದು ಅವಿನಾಭಾವನೆ ಸಂಬಂಧವಿರುತ್ತದೆ. ಈ ಶರೀರವು, ನಾವು ಆತ್ಮವು ಈ ಭೂಮಿಗೆ ಜನ್ಮ ತಾಳಿ ಬರ್ಬೇಕಾದ್ರೆ ಈ ದೇಹವನ್ನ ಅದು ಒಂದು ಉಪಕರಣವಾಗಿ ಉಪಯೋಗಿಸ್ತದೆ. ಈ ಆತ್ಮ ಭೂಮಿಗೆ ಬರ್ಬೇಕಂದ್ರೆ ಅದೇನ್ ಮಾಡ್ತತಿ, ಈ ದೇಹ ಒಂದು ಉಪಕರಣ. ನಾವ್ ಯಾವ್ದೇ ಒಂದು ವಸ್ತುವನ್ನ ಉಪಯೋಗ ಮಾಡ್ಬೇಕಾದ್ರೆ ಒಂದು ವಸ್ತು ತಗೋತೇವಲ್ಲ, ಆ ರೀತಿ ಆತ್ಮ ಕೂಡ ನಮ್ಮ ಅದಕ್ಕೇನು ಆಸೆ ಆಕಾಂಕ್ಷೆಗಳಿರ್ತ ಅವನ್ನ ತೀರಿಸ್ಬೇಕಂದ್ರ ನಮ್ಮನ್ನು ಒಂದು ವಸ್ತುವಾಗಿ ಉಪಯೋಗ ಮಾಡಿಕೊಂಡು ಈ ಭೂಮಿಗೆ ಅದು ಜನ್ಮ ತಾಳುತ್ತದೆ. ಇದರಲ್ಲಿ ಈ ಭೌತಿಕ ಶರೀರ ಒಂದು ಜನ ಕೆಲಸಕ್ಕೆ ಬಾರದೆ ಅದು ಏನ್ ಮಾಡ್ತತಿ, ಮರಣ ಹೊಂದುತ್ತದೆ, ಅಂದ್ರ ಮರಣಿಸುತ್ತದೆ. ಅದು ಮರಣ ಅದಕ್ಕೆ ಸಂಭವಿಸ್ತದೆ. ಆತ್ಮವು ಅವಾಗ ಏನ್ ಮಾಡ್ತದೆ, ಆತ್ಮಕ್ಕೆ ಯಾವಾಗ್ಲೂ ಸಾವಿಲ್ಲ. ಅವಾಗ ಅದು ಆತ್ಮ ಏನ್ ಮಾಡ್ತತಿ, ಈ ಭೌತಿಕ ಶರೀರ ಮರಣಿಸಿದಾಗ ಮತ್ತೊಂದು ಶರೀರವನ್ನು ಅದು ಹುಡುಕ್ತಾ ಮತ್ತೊಂದು ಸ್ಥೂಲ ಶರೀರಕ್ಕಾಗಿ ಅದು ಆಯ್ಕೆ ಮಾಡ್ಕೊಳ್ತಾ ಹೋಗ್ತತಿ. ಆದ್ರೆ ಇದು ತುಂಬಾ ಮುಖ್ಯ. ಆದ್ರೆ ಆತ್ಮ
ತನ್ನ ಪ್ರೋಗತಿಗೆ ಈ ಭೌತಿಕ ಶರೀರ ತುಂಬಾ ಅವಶ್ಯಕತೆ ಇದೆ. ಭೌತಿಕ ಶರೀರ ಇಲ್ಲದೆ ಇದ್ರೆ ಆತ್ಮ ಪ್ರಗತಿ ಹೊಂದಲು ಸಾಧ್ಯವಿಲ್ಲ. ಅಂತ ಮುಖ್ಯವಾದದ ಈ ಸ್ಥೂಲ ಶರೀರ ಅರ್ಥವಾದರೆ ಮಾತ್ರ ಈ ನಮ್ದೇನ್ ಭೌತಿಕ ಶರೀರದ ಬಗ್ಗೆ ನಾವು ತಿಳಿದುಕೊಂಡಾಗ ಮಾತ್ರ ಉಳಿದ 6 ಶರೀರಗಳ ಬಗ್ಗೆ ನಾವು ತಿಳಿದುಕೊಳ್ಳಲು ತುಂಬಾ ಅರ್ಥವಾಗುತ್ತದೆ. ಈ ಶರೀರ ಮೂಲಾಧಾರ ಚಕ್ರಕ್ಕೆ ಸಂಬಂಧಿಸಿದ್ದು. ನಮ್ಮ ಮೊದಲನೇ ಚಕ್ರ 7 ಚಕ್ರಗಳಲ್ಲಿ ಈ ಭೌತಿಕ ಶರೀರ ಯಾವುದಕ್ಕೆ ಸಂಬಂಧಿಸಿದಂದ್ರೆ ಮೂಲಾಧಾರ ಚಕ್ರಕ್ಕೆ ಸಂಬಂಧಿಸಿದ್ದಾಗಿದೆ. ನಂತರ ಎರಡನೆಯದು ಪ್ರಾಣಮಯ ಕೋಶ ಅಥವಾ ಎಥರಿಕ್ ಬಾಡಿ. ಮೊದಲನೇದಾಗಿ ಫಿಸಿಕಲ್ ಬಾಡಿ ಆಯ್ತು, ಅನ್ನಮಯ ಕೋಶ ಆಯ್ತು. ಈಗ ಎರಡನೇದು ಎಥರಿಕ್ ಬಾಡಿ ಅಥವಾ ಇದನ್ನ ಪ್ರಾಣಮಯ ಕೋಶ ಅಂತೂ ಕರೀತಾರೆ. ಇದು ಇದ್ದರೇನೆ ನಮ್ಮ ಸ್ಥೂಲ ಶರೀರ. ನೋಡಿ, ಈಗ ಸ್ಥೂಲ ಶರೀರ ಇದ್ರೆ ಆತ್ಮಕ್ಕೆ ಒಂದು ಪ್ರಗತಿ ಹೊಂದಲು ಸಾಧ್ಯ. ಆದ್ರೆ ಇದು ಪ್ರಾಣಮಯ ಕೋಶ ಇದ್ರೆ ಆ ಸ್ಥೂಲ ಶರೀರಕ್ಕೆ ಒಂದು ಇಲ್ಲಿ ಬೆಲೆ ಇರುತ್ತದೆ ಅಂತ ಇಲ್ಲಿ ಹೇಳ್ತಾರೆ. ಇದು ಕಣ್ಣಿಗೆ ಕಾಣಿಸಲ್ಲ. ಈ ಭೌತಿಕ ಶರೀರವನ್ನು ನಾವು ನೋಡ್ಬೋದು, ನಮ್ ಕೈ ಕಾಲು ಎಲ್ಲಿದಾವ ಅಂತ ನಾವು ನೋಡ್ಬೋದು. ಆದ್ರೆ ಪ್ರಾಣಮಯ ಕೋಶಕ್ಕೆ ಇದಕ್ಕೆ ಯಾವುದೋ ಆಕೃತಿ ಇರುವುದಿಲ್ಲ, ಇದು ಕಣ್ಣಿಗೆ ಕಾಣಿಸುವುದಿಲ್ಲ. ಇದಕ್ಕೆ ಸಂಬಂಧಿಸಿದ ಚಕ್ರ ಯಾವ್ದಂದ್ರೆ ಸ್ವಾಧಿಷ್ಠಾನ ಚಕ್ರ, ಎರಡನೆಯದಾದ ಸ್ವಾಧಿಷ್ಠಾನ ಚಕ್ರ. ಈ ಅನ್ನಮಯ ಕೋಶವನ್ನು ನಾನು ನೋಡ್ಬೇಕಂದ್ರೆ ಧ್ಯಾನದಲ್ಲಿ ಕುಳಿತಾಗ ಮಾತ್ರ ಇದು ನಮಗೆ ಕಣ್ಣಿಗೆ ಕಾಣಿಸುತ್ತದೆ. ಈ ಕೋಶಕ್ಕೆ ಬಂದ ನಂತರ ಸ್ಥೂಲ ಶರೀರಕ್ಕೆ ಇದು ನಾವು ಯಾವುದೇ ಒಂದು ಧ್ಯಾನದಲ್ಲಿ ಕುಳಿತಾಗ ನಮ್ಗೆ ಯಾವುದೋ ಒಂದು ಅನುಭವ ಬಂದಾಗ ಮೊದ್ಲದು ಸ್ಥೂಲ ಶರೀರಕ್ಕೆ ಯಾವಾಗ್ಲೂ ಬರುದಿಲ್ಲ. ಅದು ಮೊದ್ಲು ಬರುದು ಪ್ರಾಣಮಯ ಶರೀರಕ್ಕೆ ಬಂದು ನಂತರ ಅದು ಸ್ಥೂಲ ಶರೀರಕ್ಕೆ ಬರುತ್ತದೆ. ಈಗ ಧ್ಯಾನದಲ್ಲಿ ಕುಳಿತಾಗ ನಮ್ಗೆ ನಮ್ಮಲ್ಲಿರುವಂತ ಅನಾರೋಗ್ಯಗಳು ಕಡಿಮೆ ಆಗ್ತಾರಂತ ಹೇಳೋದನ್ನ ನಾವು ಕೇಳಿದೀವಿ. ಅವಾಗ ನಮ್ಮ ಅನಾರೋಗ್ಯ ಪ್ರಾಣಮಯ ಕೋಶದಲ್ಲಿ ಇದ್ದಾಗ ಅದನ್ನ ತೆಗೆದಾಗ ಮಾತ್ರ ಅದು ಬೇರು ಸಹಿತ ಅದನ್ನ ತೆಗಿಬಹುದು. ನಾವು ಸ್ಥೂಲ ಶರೀರದಲ್ಲಿ ಮಾತ್ರ ಅದಕ್ಕೆ ಔಷಧ ಉಪಚಾರ ಮಾಡಿದಾಗ ಅದು ತಾತ್ಕಾಲಿಕ. ಆದ್ದರಿಂದ ನಾವು ಧ್ಯಾನಕ್ಕೆ ಕುಳಿತಾಗ ಏನಾಗ್ತದೆ ಅಂದ್ರೆ ನಮ್ಮ ಪ್ರಾಣಮಯ ಕೋಶ ಶುದ್ಧೀಕರಣ ಆಗಿ 72,000 ನಾಡಿಗಳಲ್ಲೂ ಶುದ್ಧೀಕರಣಗೊಂಡು ಆ ನಂತರ ಸ್ಥೂಲ ಶರೀರ ಏನ್ ನಾವು ನೋಡ್ತೀವಲ್ಲ ಈ ಭೌತಿಕ ಶರೀರದಲ್ಲಿ ಇದ್ದಂತ ಅನಾರೋಗ್ಯ ಸಮಸ್ಯೆ ಕಡಿಮೆ ಆಗುತ್ತದೆ. ಆದ್ದರಿಂದ ಈಗೇನು ವೈದ್ಯರು ಕೊಡುವಂತ ನಾವು ಚಿಕಿತ್ಸೆಗಳನ್ನ ತೆಗೆದುಕೊಂಡಾಗ ಅದು ತಾತ್ಕಾಲಿಕವಾಗಿದ್ದು, ಧ್ಯಾನದಿಂದ ಪಡೆಯುವಂತ ನಾವು ಏನ್ ಚಿಕಿತ್ಸೆ ಇದೆಯಲ್ಲ ಅದು ನಮ್ಮ ಅನಾರೋಗ್ಯಕ್ಕೆ ಕಾರಣವಾದದ್ದನ್ನ ಬೇರು ಸಹಿತ ಕಿತ್ತು ನಾವು ಆರೋಗ್ಯವಂತರಾಗಿರಲು, ನಮ್ಮ ಅನಾರೋಗ್ಯ ಕಾರಣವಾಗಿದ್ದನ್ನ ತೆಗೆಯಲು ಇಲ್ಲಿ ತುಂಬಾ ಸಹಾಯವಾಗಿದೆ. ಇದು ಪ್ರಾಣಮಯ ಕೋಶದಲ್ಲಿ ಮಾತ್ರ ಸಾಧ್ಯ. ಹಿಂದಿನ ಜನ್ಮದಲ್ಲಿ ನಾವು ಮಾಡಿದ ಗತಕಾಲದ ಪಾಪಗಳು ಪ್ರಾಣಮಯ ಕೋಶದಲ್ಲೇ ಇರ್ತಾವ. ಅದೇ ರೀತಿ ನಾವು ನಮಗೆ ಯಾವುದೇ ಈಗ ಅನಾರೋಗ್ಯ ಈಗ ಇದೆಪ್ಪ ಅಂತಂದ್ರ ನಾವು ಈಗ ಸದ್ಯ ಏನೋ ಯೋಚನೆಗಳನ್ನ ಮಾಡ್ತೀವಲ್ಲ, ನಮ್ಮ ಮನಸ್ಸಿನಲ್ಲಿ ಯೋಚನೆ, ಇದು ಹೆಸರಿಗೆ ತಕ್ಕಂತೆ ನಾವು ಯೋಚನೆಗಳನ್ನ ಮಾಡೋದ್ರಿಂದ ಅವು ಕೂಡ ಇಲ್ಲಿ 90% ನಮ್ಮ ಯೋಚನೆಗಳಿಂದ ಅನಾರೋಗ್ಯ ಕಾರಣ ಇದ್ದು, ಇನ್ 10% ನಾವು ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪ ಕರ್ಮಗಳು ಕೂಡ ಈ ಪ್ರಾಣಮಯ ಕೋಶದಲ್ಲೇ ಶೇಖರಣೆಯಾಗಿ ಇರ್ತವು. ಅದಕ್ಕೆ ನಾವು ಸೈಕೋಸೊಮೆಟಿಕ್ ಡಿಸೀಸ್ ಅಂತ ಹೇಳ್ತೀವಲ್ಲ, ಬಹಳ ಜನರಿಗೆ ಮಾನಸಿಕ ಕಾಯಿಲೆ ಅಂತ ಎಲ್ಲರೂ ಹೇಳ್ತಾರೆ. ಅದಕ್ಕೆ ಕಾರಣ ನಾವು ಮಾಡುವಂತ ಆಲೋಚನೆಗಳೇ ನಮ್ಮ ಅನಾರೋಗ್ಯಕ್ಕೆ ಮುಖ್ಯ ಕಾರಣ ಅಂತ ನಾವು ಇಲ್ಲಿ ಹೇಳ್ಬಹುದು. ಅದಕ್ಕಾಗಿ ಯಾವಾಗ್ಲೂ ನಾವು ಮನಸ್ಸನ್ನ ಶುದ್ಧೀಕರಣವಾಗಿಟ್ಕೋಬೇಕು, ಶೂನ್ಯ ಸ್ಥಿತಿಗೆ ತೆಗೆದುಕೊಂಡು ಹೋಗ್ಬೇಕು. ಅಂದ್ರ ಅದ್ರ ಯಾವ ರೀತಿ ನಾವು ಶೂನ್ಯ ಸ್ಥಿತಿಗೆ ಹೋಗ್ಬೇಕಂದ್ರ ಅದಕ್ಕೆ ಒಂದೇ ಒಂದು ಕಾರಣ ಅಂದ್ರೆ ಧ್ಯಾನದ ಮೂಲಕ ನಾವು ಬಹಳಷ್ಟು ನಮ್ಮ ಸಮಯವನ್ನ ಧ್ಯಾನದಲ್ಲಿ ಮೀಸಲಿಡುತ್ತಾ ನಾವು ಏನ್ ಮಾಡ್ಬೇಕು, ನಮ್ಮ ಮನಸ್ಸಿನ ಕಾಯಿಲೆಗಳನ್ನ, ಮನಸ್ಸಿನ ಆಲೋಚನೆಗಳನ್ನ ತೆಗೆದು ನಾವು ಶೂನ್ಯ ಸ್ಥಿತಿಗೆ ಹೋದಾಗ ಮಾತ್ರ ಅಲ್ಲಿ ನಮಗೆ 90% ಇದ್ದಂತ ನಮ್ಮ ಸ್ಥೂಲ ಶರೀರದಲ್ಲಿ ಇದ್ದಂತ ಕೂಡ ಎಲ್ಲ ಅವು ಕ್ಲೀನ್ ಆಗ್ಲಿಕ್ಕೆ ತುಂಬಾ ಸಹಾಯವಾಗುತ್ತದೆ ಅಂತ ಇಲ್ಲಿ ಹೇಳ್ಬಹುದು. ಆದ್ದರಿಂದ ಆಲೋಚನೆಗಳಿಂದ ಆದ ತೊಂದರೆಗಳು ಅವು ಬೇಗ ಗುಣಮುಖವಾಗಿ ಹಿಂದಿನ ಜನ್ಮದ ಕರ್ಮಗಳನ್ನು ನಾವು ನಿಧಾನವಾಗಿ ಕಡಿಮೆ ಮಾಡಬಹುದು. ಯಾವ ರೀತಿ ಅಂದ್ರ ಧ್ಯಾನದಲ್ಲಿ ಇದ್ದಾಗ ನಾವ್ ಹೇಳ್ತಾರಲ್ಲ, ಆಲೋಚನೆ ಬಂದ್ರೆ ಆಲೋಚನೆಗಳು ಬಂದ್ರೆ ಕಟ್ ಮಾಡಿ ಅಂತ ಏನ್ ಡೈರೆಕ್ಷನ್ ಕೊಡ್ತಿರ್ತಾರ, ಆ ಆಲೋಚನೆಗಳು ಕಡಿಮೆ ಆಗ್ತಾ ಬಂದಾಗ ನಮ್ಮದು ಹಿಂದಿನ ಕರ್ಮಗಳ ಏನು ಇರ್ತಾವ ಅವನ್ನೂ ಕೂಡ ನಾವು ನಿಧಾನವಾಗಿ ಈ ಧ್ಯಾನ ಮಾಡುವುದರಿಂದ ಕಡಿಮೆ ಮಾಡ್ಬೋದಂತ ಇಲ್ಲಿ ಹೇಳ್ಬೋದು. ಸ್ಥೂಲ ಶರೀರ ಮರಣ ಹೊಂದಿದ ನಂತರ ನೋಡಿ, ಈಗ ನಾವು ಒಂದು ಶರೀರ ಮರಣ ಹೊಂದಿದ ತಕ್ಷಣ ಇದು ಪ್ರಾಣಮಯ ಕೋಶ ಮರಣ ಹೊಂದುದಿಲ್ಲ. ಅದು 3 ದಿನಗಳ ನಂತರ
ಪ್ರಾಣ ಶರೀರ ಮರಣಿಸುತ್ತದೆ. ನೋಡಿ, ಈಗ ಯಾರಾದ್ರೂ ಮರಣ ಹೊಂದಿದವರು ನಮ್ಗೆ ಕಾಣಿಸಿದ್ರು ಅಂತ ಏನು ನಾವು ಅಲ್ಲೇ ಏನು ಇದು ಕಾಣಿಸ್ತಾರ ಅಂತ ಹೇಳ್ತಾರಲ್ಲ, ಅದು 3 ದಿನಗಳವರೆಗೂ ಆ ಪ್ರಾಣಮಯ ಕೋಶ, ಪ್ರಾಣಮಯ ಶರೀರ ಅದು ಸುತ್ತುತ್ತಾ ಇರುತ್ತದಂತೆ. ಅದಕ್ಕೆ 3 ದಿನ ನಂತರ ಇದು ಮರಣಿಸುತ್ತದೆ. ಸ್ಥೂಲ ಶರೀರ ಪಂಚಭೂತಗಳಿಂದಾಗಿದ್ದು, ಪ್ರಾಣಮಯ ಶರೀರವು ಪ್ರಾಣದಿಂದಾಗಿರುತ್ತದೆ. ಈಗ ನಾವು ಕಾಣುವಂತ ಶರೀರ ಪಂಚಭೂತಗಳಿಂದಾಗಿದೆ ಅಂತ ನಾವೀಗ ಆಲ್ರೆಡಿ ತಿಳ್ಕೊಂಡಿದ್ದೀವಿ. ಅದೇ ರೀತಿ ಪ್ರಾಣಮಯ ಶರೀರವು ಕೂಡ ಪ್ರಾಣಮಯದಿಂದ ಅದು ಆಗಿರುತ್ತದೆ ಎಂದು ತಿಳಿಯಬಹುದು. ಇನ್ನ ಮೊದಲೇದು ಫಿಸಿಕಲ್ ಬಾಡಿ, ಎರಡನೇದ್ದು ಪ್ರಾಣಮಯ ಕೋಶ ಆಯ್ತು. ಮೂರನೇದ್ದು ಯಾವ್ದಪ್ಪ ಅಂತಂದ್ರೆ ಆಸ್ಟ್ರಲ್ ಬಾಡಿ ಅಥವಾ ಮನೋಮಯ ಕೋಶ ಅಂತ ಹೇಳ್ಬೋದು. ಇದರ ಹೆಸರಲ್ಲೇ ನೋಡಿ ಮನಸ್ಸಿನಿಂದ ಬಂದದ್ದು ಅಂತ. ಮನೋಮಯ ಅಂದ್ರೆ ಇದು ಮನಸ್ಸಿನಿಂದ ಬಂದದ್ದು. ಮನೋಮಯ ಕೋಶದಲ್ಲಿ 4 ಭಾಗಗಳು ಇರ್ತವೆ, 4 ಶಕ್ತಿ ಇರ್ತವೆ ಅಂತ ಈಗ ನಾವು ಹಿಂದೆ ಗುರುಜಿಯವರು ಸಾಕಷ್ಟು ಕ್ಲಾಸ್ ನಲ್ಲಿ ಹೇಳಿದ್ರು. ಅವ್ಯಾವಪ್ಪ ಅಂದ್ರೆ ಮನಸ್ಸು, ಚಿತ್ತ, ಬುದ್ಧಿ, ಅಹಂಕಾರ, ಇವೆಲ್ಲವೂ ಮನೋಮಯ ಕೋಶದಲ್ಲಿ ಇರುತ್ತವೆ. ಸ್ಥೂಲ ಶರೀರದಲ್ಲಿ ಮನಸ್ಸು ಇರುವುದಿಲ್ಲ, ಅದು ಆಸ್ಟ್ರಲ್ ಬಾಡಿ ಮನೋಮಯ ಕೋಶದಲ್ಲಿ ಇರ್ತದೆ. ನಮ್ಮ ಮನಸ್ಸಿದೆ ಅಂತ ಹೇಳ್ತೇವಲ್ಲ, ಅದು ನಮ್ಮ ಈ ನಾವು ಕಣ್ಣಿಗೆ ಕಾಣುವಂತ ದೇಹದಲ್ಲಿ ಇರುವುದಿಲ್ಲ. ಅದು ಎಲ್ಲಿರ್ತದೆ ಅಂದ್ರೆ ಆಸ್ಟ್ರಲ್ ಬಾಡಿ ಅಥವಾ ಮನೋಮಯ ಕೋಶದಲ್ಲಿ ಇರುತ್ತದೆ. ಅದು ಮರಣ ಹೊಂದಿದ ನಂತರವೂ ಇದು ಮನೋಮಯ ಕೋಶದ ಇದು ಇರುತ್ತದೆ. ಇದು ಏನು ಸ್ಥೂಲ ಶರೀರ ಮರಣ ಹೊಂದಿದ ತಕ್ಷಣ ಕೂಡ ಇದು ಆಸ್ಟ್ರಲ್ ಬಾಡಿ ಮರಣ ಹೊಂದುವುದಿಲ್ಲ, ಅದು ಕೂಡ ಕೆಲವು ಸಮಯದವರೆಗೂ ಜೀವಂತವಾಗಿರುತ್ತದೆ. ಈ ಆಸ್ಟ್ರಲ್ ಬಾಡಿಗೆ ಸಂಬಂಧಿಸಿದ ಚಕ್ರ ಯಾವ್ದಪ್ಪ ಅಂತಂದ್ರೆ ಮಣಿಪುರ ಚಕ್ರ, ನಾಭಿ ಚಕ್ರ ಅಂತ ನಾವೇನ್ ಹೇಳ್ತೀವಿ, ಅದು ಈ ಚಕ್ರ ಈ ಕೋಶಕ್ಕೆ ಸಂಬಂಧಿಸಿದ್ದಾಗಿದೆ, ಈ ಬಾಡಿಗೆ ಸಂಬಂಧಿಸಿದ್ದಾಗಿದೆ. ಅದು ನಾಭಿಯ ಹತ್ತಿರವಿರುವುದರಿಂದ ನಾವು ಆಸ್ಟ್ರಲ್ ಟ್ರಾವೆಲ್ ಆಸ್ಟ್ರಲ್ ಜರ್ನಿ, ಶರೀರ ಯಾನ ಅಂತ ಮಾಡ್ತೀವಿ. ಧ್ಯಾನದಲ್ಲಿ ಕೂತಾಗ ನಮ್ಗೆ ಅಲ್ಲಿ ಹೋಗುವ ಅದು ಕಾಣಿಸ್ತು, ಇದು ಕಾಣಿಸ್ತು, ಅಥವಾ ಕನಸು ಬಿದ್ದಾಗ ಅಲ್ಲಿ ಹೋದ್ವಿ ಇಲ್ಲಿ ಹೋದ್ವಿ ಅಂತ ಏನು ನಾವು ಹೇಳ್ತೇವಲ್ಲ, ಅದು ಸೂಕ್ಷ್ಮ ಶರೀರಯಾನ. ಅದು ನಮ್ಮ ನಾಭಿಯಲ್ಲಿರುವಂತ ಬೆಳ್ಳಿಯ ಹುರಿ ಮೂಲಕ ನಾವು ಬೇರೆ 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 ಪ್ರದೇಶಗಳಿಗೆ ಯಾನ ಮಾಡುವುದು ಕೂಡ ಈ ಚಕ್ರದ ಮೂಲಕ, ಈ ಬೆಳ್ಳಿ ಹುರಿಯ ಮೂಲಕ ಅಂತ ಅನ್ನೋದನ್ನ ನಾವು ಕಾಣಬಹುದು. ಇದು ಇಲ್ಲಿದ್ದಾಗ ಹಾಗೂ ಧ್ಯಾನದಲ್ಲಿದ್ದಾಗ ಕೂಡ ನಾವು ಆಸ್ಟ್ರಲ್ ಟ್ರಾವೆಲ್ ಮಾಡೋದನ್ನ ಬಹಳಷ್ಟು ಮಾಸ್ಟರ್ಸ್ ಇಲ್ಲಿ ಶೇರಿಂಗ್ ಮಾಡ್ಕೊತಿರ್ತಾರೆ. ನನಗ ಅದು ಕಾಣಿಸ್ತು, ನಾನು ಅಲ್ಲಿ ದೇವಸ್ಥಾನ ಕಾಣಿಸ್ತು ಅಂತ ಹೇಳಿದ್ರೆ ಅದೆಲ್ಲ ಕೂಡ ಆಸ್ಟ್ರಲ್ ಟ್ರಾವೆಲ್ ಅಂತ ನಾವು ತಿಳಿಯಬಹುದು. ನಂದಾ ಮೇಡಮ್ ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಮಾಡ್ಕೊಳ್ಳಿ, ಸ್ವಲ್ಪ ಜೋರಾಗಿ ಮಾತಾಡಿ ಮೇಡಮ್ ಪ್ಲೀಸ್. ಹೌದಾ, ಕೇಳ್ತಾ ಇಲ್ವಾ? ಕೇಳ್ತಾ ಇಲ್ಲ ಅಂತ ಮೆಸೇಜ್ ಆಗ್ತಾ ಇದ್ದಾರೆ. ಹೌದಾ, ನೋಡ್ಲಿಲ್ಲ, ಸಾರಿ. ಓಕೆ, ಈಗ ಕೇಳ್ತಾ ಇದೆಯಾ? ಕೇಳಿಸ್ತಾ ಇದೆ ಮೇಡಮ್? ಕೇಳ್ತಾ ಇದೆ ಇವಾಗ. ಈ ಭೌತಿಕ ಶರೀರವು ಜೀವಂತವಾಗಿರ್ಬೇಕಾದ್ರೆ ಮನೋಮಯ ಕೋಶ ಯಾವಾಗ್ಲೂ ಶಕ್ತಿಯಿಂದ ಕೂಡಿರ್ಬೇಕು. ಅವಾಗ ಮಾತ್ರ ನಾವು ಭೌತಿಕ ಶರೀರ ಕೂಡ ಶಕ್ತಿಯಿಂದ ಇರುತ್ತದೆ. ನಾವು ತಿನ್ನುವ ಆಹಾರ ನಾವು ಪ್ರತಿದಿನ ಏನು ಊಟ ಮಾಡ್ತೇವೆ ಅದು ಭೌತಿಕ ದೇಹಕ್ಕೆ ಮಾತ್ರ ಇದ್ದು, ನಾವು ಮಾಡುವಂತ ಧ್ಯಾನ ನಮ್ಮ ಮನೋಮಯ ಕೋಶಕ್ಕೆ ಸಾಧ್ಯ. ಆದ್ದರಿಂದ ನಾವು ಬರೇ ಊಟ ಮಾಡುವುದಷ್ಟೇ ಅಲ್ಲ, ಪ್ರತಿದಿನ ಧ್ಯಾನ ಮಾಡುವುದರಿಂದ ನಮ್ಮ ಮನೋಮಯ ಕೋಶ, ನಮ್ಮ ಆಸ್ಟ್ರಲ್ ಬಾಡಿಯನ್ನು ನಾವು ಶಕ್ತಿಯುತವಾಗಿ ಆರೋಗ್ಯವಾಗಿ ಇಟ್ಟುಕೊಳ್ಳಲು ತುಂಬಾ ಸಾಧ್ಯವಾಗಿರುತ್ತದೆ. ಈ ಮನೋಮಯ ಶರೀರವು ಚರ್ಮ ಚಕ್ಷುಗಳಿಗೆ ಕಾಣಿಸೋದಿಲ್ಲ. ಈ ಮನೋಮಯ ಕೋಶನು ಕೂಡ ನಮ್ಗೆ ನಾವು ಬರೀ ಕಣ್ಣಿಗೆ ಕಾಣಿಸೋದಿಲ್ಲ, ನಮ್ಮ 3ನೇ ಕಣ್ಣಿಗೆ ಮಾತ್ರ. ಅಂದ್ರ ಆಜ್ಞಾಚಕ್ರ ಆಕ್ಟಿವ್ ಆದಾಗ, ಸಕ್ರಿಯಗೊಂಡಾಗ ನಮ್ಮಲ್ಲಿ ಬರುವಂತ ದಿವ್ಯ ಚಕ್ಷುವಿಗೆ ಮಾತ್ರ ಇದು ಕಾಣಿಸ್ತದೆ. ಮನೋಮಯ ಶರೀರ ಅಷ್ಟೇ ಬೇಗ ಸಾಯಲ್ಲ. ಇದು ಕೂಡ ಒಬ್ಬ ಮನುಷ್ಯ ಮರಣ ಹೊಂದಿದ ತಕ್ಷಣ ಇದು ಆಸ್ಟ್ರಲ್ ಬಾಡಿ ಅವಾಗ ಅದ್ರದ್ದು ಮರಣ ಆಗುದಿಲ್ಲ. ಅದು ಕೆಲವೊಬ್ಬರಿಗೆ ಮರಣ ಹೊಂದಿದವರು ಕಾಣಿಸ್ತಾರೆ ಅಂತ ಅವ್ರು ಹೇಳ್ತಿರ್ತಾರ, ಅವರು 7 ದಿನಗಳ ನಂತರ, ಅಂದ್ರೆ ಒಬ್ಬ ಮನುಷ್ಯ ಮರಣ ಹೊಂದಿದ ನಂತರ 7 ದಿನಗಳ ನಂತರ ಇದು ಮನೋಮಯ ಕೋಶ ಮರಣಿಸುತ್ತದೆ. ಮರಣ ಹೊಂದಿದ ನಂತರ ಎಲ್ಲರೂ ಹೋಗೋದಿಲ್ಲ, ಇಲ್ಲೇ ಸಂಚರಿಸುತ್ತಾರೆ. ಕೋರಿಕೆ ಅಂದ್ರೆ ಇದು ಮನಸ್ಸಿನಲ್ಲಿ ಏನೇನು ಯೋಚನೆಗಳನ್ನ ಇಟ್ಕೊಂಡಿರ್ತೈತಲ್ಲ, ಮನೋಮಯ ಕೋಶದಲ್ಲಿ ನಾವ್ ಏನೇನು ಆಸೆಗಳನ್ನ ಇಟ್ಕೊಂಡಿರ್ತಾವಲ್ಲ. ಈಗ ಯಾರಾದ್ರೂ ಒಬ್ರು ತೀರ್ಕೊಂಡ್ರೆ ಅವ್ರು ಆಸೆ ಇಟ್ಕೊಂಡಿದ್ರು, ಆಸೆಯನ್ನ ನಾವು ತೀರಿಸ್ಬೇಕಂತಂದು ನಾವು ಅವರ ಪುಣ್ಯ ತಿಥಿಗಳನ್ನ ಮಾಡಿದಾಗ ಹಿರಿಯರು ಹೇಳೋದನ್ನ ನಾವು ಕೇಳಿದೀವಿ. ಅದೇ ರೀತಿ ಮನೋಮಯದ ಕೋಶದಲ್ಲಿ ಏನಾದ್ರೂ ಕೋರಿಕೆಗಳಿದ್ರ ಆ ಕೋರಿಕೆಗಳು ಈಡೇರುವವರೆಗೂ ಇದು ಮರಣಿಸೋದಿಲ್ಲ. ಅದು
ಕೋರಿಕೆಗಳು ಯಾವಾಗ ಈಡೇರ್ತೈತಲ್ಲ ಅವಾಗಿದು ಮೂಲ ತನ್ನ ಸ್ಥಾನಕ್ಕೆ ಹೋಗ್ತೈತೆ. ಅದಕ್ಕೆ ಅವ್ರನ್ನ ಕೋರಿಕೆಗಳನ್ನ ನಾವು ಜಾಸ್ತಿ ಇಟ್ಕೋಬಾರ್ದು. ನಂತರ ಕೋರಿಕೆಗಳನ್ನ ಇಟ್ಕೊಂಡಾಗ ಅವು ಕೋರಿಕೆ ಈಡೇರುವವರೆಗೂ ಮತ್ತದು ಪುನರ್ಜನ್ಮವನ್ನ ಪಡೆದು ಮತ್ತೊಂದು ಶರೀರವನ್ನ ಭೌತಿಕ ಶರೀರವನ್ನ ಪಡೆದು ಮತ್ತೆ ತನ್ನ ಕೋರಿಕೆಗಳನ್ನು ಈಡೇರಿಸಲಿಕ್ಕೆ ಅದು ಮತ್ತೆ ಪುನರ್ಜನ್ಮವನ್ನ ಪಡೆಯುತ್ತದೆ ಅಂತ ಅನ್ನೋದನ್ನ ನಾವು ಇಲ್ಲಿ ತಿಳಿಬಹುದು. ನಂತರ ಇದು 3ನೇ ದೇಹ. ಇನ್ನು 4ನೇ ದೇಹ ಕಾಸಲ್ ಬಾಡಿ ಅಂದ್ರೆ ವಿಜ್ಞಾನಮಯ ಕೋಶ. ಇದು ವಿಜ್ಞಾನಮಯ ಕೋಶ. ಇದು ಶರೀರ ಮರಣ ಹೊಂದುತ್ತಾ ಇದ್ದರಿಗೆ ಹೋಗಿಬಿಡುತ್ತದೆ. ನೋಡಿ, ಇದು 4ನೇದ್ದು. ಇದು ಮರಣ ಹೊಂದಿದ ತಕ್ಷಣ ಇದು ಹೋಗ್ಬಿಡ್ತತಿ. ಅಂದ್ರೆ ಇಲ್ಲಿ ಈ ಮೊದ್ಲೇದಾಗಿ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ಇವನ್ನ 3ಕ್ಕೂ ಇದು ನನಗೆ ಸಂಬಂಧ ಇಲ್ಲ ಅಂತಂದು 4ನೇ ಕೋಶ ಏನಿದೆ ಅಲ್ಲ ವಿಜ್ಞಾನಮಯ ಕೋಶ, ಇದು ಅದು ಮನುಷ್ಯ ಮರಣ ಹೊಂದಿದ ತಕ್ಷಣ ಅದು ಹೋಗ್ಬಿಡ್ತೈತಿ. ಅಂದ್ರ ಅದಕ್ಕೆ ಇದು ಕಾರಣ ಶರೀರ ಅಂತಾನು ನಾವು ಕರಿಬಹುದು. ವಿಜ್ಞಾನಮಯ ಕೋಶಕ್ಕೆ ಅಂದ್ರೆ ಕಾರಣ ಶರೀರ ಅಂದ್ರೆ ನಾನು ಜನ್ಮ ತಾಳೆ ಅದು ಹೋಗಿ ಅಲ್ಲಿ ನೋಡ್ಕೋತೈತಿ. ಅದು ವಿಜ್ಞಾನಮಯ ಜಗತ್ತಿಗೆ ಹೋದ ನಂತರ ಅದು ತಿರುಗಿ ನೋಡ್ತೈತಿ. ಏನಂತಾರ, ನಾನು ಯಾವ ಕಾರಣ ಇಟ್ಕೊಂಡು ಅಲ್ಲಿ ಜನ್ಮ ತಾಳೆ ಹೋಗಿದ್ದೆ, ಆ ಕಾರಣ ಸಫಲ ಆಯ್ತೋ ಇಲ್ವೋ. ಅದು ಸಫಲ ಆಗ್ಲಿಲ್ಲ ಅಂದ್ರೆ ಅದ್ ಮತ್ತೇನ್ ಮಾಡ್ತೈತಿ, ಅದು ನಂದು ಕಾರಣವನ್ನ ಮತ್ತೆ ನನ್ನ ಏನ್ ಈಡೇರಿಕೆ ಐತಿ ಅದನ್ನ ಈಡೇರಿಸ್ಲಿಕ್ಕೆ ನಾನು ಹೋಗ್ಬೇಕು ಅಂತ ಅದು ಅಲ್ಲಿ ಜಗತ್ತಿಗೆ ಹೋದ ನಂತರ ಅದು ತಿರುಗಿ ನೋಡಿ ತನ್ನ ಕಾರಣವನ್ನ ಅದು ಹುಡುಕ್ತಾ ಇರ್ತದೆ. ಇದಕ್ಕೆ ನಮ್ಮ ಅನಾಹತ ಚಕ್ರ, 4ನೇ ಚಕ್ರವಾದ ಅನಾಹತ ಚಕ್ರಕ್ಕೆ ಇದು ಸಂಬಂಧಿಸಿದ್ದಾಗಿದೆ. ಇದು ಸ್ಥೂಲ ಶರೀರ, ಪ್ರಾಣಮಯ ಶರೀರ ಮತ್ತು ಅನ್ನಮಯ ಶರೀರಕ್ಕೆ ಸಂಬಂಧಿಸಿದ್ದಲ್ಲದೆ ಇರುತ್ತದೆ. ವಿಜ್ಞಾನಮಯ ಜಗತ್ತಿಗೆ ಹೋಗಿ ಬಿಡುತ್ತದೆ. ಅಲ್ಲಿಗೆ ಹೋದ ನಂತರ ನಾನು ಹೋದ ಕಾರಣ ಮುಗಿಸಿದ್ದೇನಾ ಇಲ್ವಾ ಅಂತ ನೋಡುತ್ತದೆ. ಕೆಲಸ ಮುಗಿದಿಲ್ಲ ಅಂದ್ರೆ ಮತ್ತೆ ಅದು ಜನ್ಮ ತಾಳಿಕೊಂಡು ಸುಮಾರು ಇದೇ ರೀತಿ ಅದೆಷ್ಟು ಸಲ ಜನ್ಮ ತಾಳ್ತಂದ್ರೆ ಒಬ್ಬ ಮನುಷ್ಯ 300ರಿಂದ 350 ಸಲ ಪುನರ್ಜನ್ಮವನ್ನು ಪಡೆದು ಅದ ಕಾರಣ ಸಫಲ ಆಗುವವರೆಗೂ ಕೂಡ ಅದು ಪುನರ್ಜನ್ಮವನ್ನು ಪಡಿತಾ ಅದು ತನ್ನ ಕಾರಣ ಮುಗಿಯುವವರೆಗೂ ಮತ್ತೆ ಹುಟ್ಟಿ ಬರುತ್ತದೆ ಅಂತೆ. ಆದ್ರೆ ಈ 3 ಜನ್ಮಗಳಿಗೆ ಇದು ಹೊಂದಾಣಿಕೆ ಇರುವುದಿಲ್ಲ. ಕರ್ಮ ಸಿದ್ಧಾಂತ ತಿಳಿಯದೆ ಪುನರ್ಜನ್ಮವನ್ನು ಪಡೆಯುತ್ತೇವೆ. ಈ ಕಾರಣ ಶರೀರವು ಕಾರಣ ಜಗತ್ತಿಗೆ ಹೋಗಿ ಅಲ್ಲಿ ಆಕಾಶಿಕ ರೆಕಾರ್ಡ್ಗಳನ್ನ ಅಂದ್ರೆ ನಾವು ಏನೇನ್ ಮಾಡಿದ್ವಿ ಅನ್ನೋದನ್ನ ಅದು ಆಕಾಶಿಕ ರೆಕಾರ್ಡ್ಗಳನ್ನ ತನ್ನ ಏನೇನ್ ನಾ ಮಾಡಿದೆ ಅನ್ನೋದನ್ನ ತಾನೇ ಅಲ್ಲಿ ನೋಡ್ಕೊಳ್ತದಂತೆ. ಈ ಕಾರಣ ಶರೀರವು ಪುನರ್ಜನ್ಮ ನೋಡಿ, ನಾವು ಪುನರ್ಜನ್ಮ ಪಡೆಯುವಾಗ ನಾವು ಹೇಳ್ತೇವೆ ನಾನ್ ಮಕ್ಕಳದ ನಾನು ಕೇಳ್ಕೊಂಡು ಪಡೆದಿದ್ದೆ ಅಂತ. ಇದು ಸುಳ್ಳು. ಯಾವ ತಂದೆ ಬೇಕು, ಯಾವ ತಾಯಿ ಬೇಕು, ಯಾವ ಕುಟುಂಬದಲ್ಲಿ ನಾನು ಜನಿಸ್ಬೇಕು ಅಂತ ಅನ್ನೋದನ್ನ ಇದು ನಾನು ಪಡೆದುಕೊಂಡು ಬಂದಿರ್ತೇನೆ. ಇಲ್ಲಿ ನಮ್ಮ ತಂದೆ ತಾಯಿ ಪಡೆದುಕೊಂಡಿದ್ದಲ್ಲ, ನನ್ನ ತಂದೆ ಯಾರಿರ್ಬೇಕು, ತಾಯಿ ಯಾರಿರ್ಬೇಕು, ನಾವು ಯಾವ ಕುಟುಂಬದಲ್ಲಿ ಜನಿಸ್ಬೇಕು ಅನ್ನೋದನ್ನ ತಾನೇ ಆಯ್ಕೆ ಮಾಡಿಕೊಂಡು ಅಲ್ಲಿ ಪುನರ್ಜನ್ಮವನ್ನದು ಪಡೆಯುತ್ತದೆ. ಮನೋಮಯ ಹಳೆಯ ಆಸ್ಟ್ರಲ್ ಬಾಡಿಗೆ ಸಂಬಂಧ ಇರುವುದಿಲ್ಲ. ಆದ್ರೆ ಈಗ ನಾನು ಹಿಂದಿನ ಸಲ ಹುಟ್ಟಿದಾಗ ಬೇರೆ ಬಾಡಿ ಇರ್ಬೋದು ನಂದು ಆಸ್ಟ್ರಲ್ ಬಾಡಿ, ಮತ್ತೆ ಬಂದಾಗ ಬೇರೆ ಬಾಡಿ. ಇದಕ್ಕೇನು ನೆನಪಿರುದಿಲ್ಲ, ಇದಕ್ಕೇನು ಸಂಬಂಧವಿರುದಿಲ್ಲ. ಉದಾಹರಣೆಗೆ ನಾವೊಂದು ಪ್ರವಾಸಕ್ಕೆ ಒಂದು ಬಾಡಿಗೆ ಗಾಡಿ ಮಾಡ್ಕೊಂಡು ಒಂದು ಕಾರ್ ತಗೊಂಡು ಹೋಗ್ತೀವಿ. ಅದು ಪ್ರವಾಸ ಮುಗಿಸ್ಕೊಂಡ್ ಬಂದ್ರ ನಂತರ 2-3 ದಿವಸ ನಾವು ಟೂರ್ ಹೋಗ್ತೀವಿ. ಟೂರ್ ಮುಗಿದ ನಂತರ ನಾವು ಗಾಡಿಯನ್ನ ವಾಪಸ್ ಕಳಿಸ್ಬಿಡ್ತೇವೆ ಅವ್ರಿಗೆ ದುಡ್ಡು ಕೊಟ್ಟು. ಅದೇ ರೀತಿ ನಮ್ಮ ದೇಹಕ್ಕೂ ಅವ್ರಿಗೇನು ಗಾಡಿ ಪ್ರವಾಸಕ್ಕೆ ಬಂದಿದ್ದಷ್ಟೇ ನಾವು ಅಲ್ಲಿ ಅಂತಂದು ತಿಳ್ಕೊತೈತೆ. ಆ ರೀತಿ ಪ್ರವಾಸ ಮುಗಿದ ಕಳ್ಸಿದ ತಕ್ಷಣ ಆ ಡ್ರೈವರ್ಗೆ ಆ ಓನರ್ಗೆ ನಮ್ಗೇನು ಸಂಬಂಧ ಇಲ್ಲ. ಅದೇ ಆ ರೀತಿ ನಮ್ಮ ದೇಹಕ್ಕೂ ಹಿಂದಿನ ಜನ್ಮದಲ್ಲಿ ಪಡೆದಂತ ದೇಹಕ್ಕೂ ಈ ಜನ್ಮದಲ್ಲಿ ಪಡೆದಂತ ದೇಹಕ್ಕೂ ಯಾವುದೇ ಸಂಬಂಧವಿರುವುದಿಲ್ಲ. ಅದೇ ಬೇರೆ ಇದೇ ಬೇರೆ ಅಂತ ಅದು ತಿಳ್ಕೊಳ್ತೇವೆ. ಇಲ್ಲಿವರೆಗೆ ನಾವು 4 ಶರೀರಗಳನ್ನ ನೋಡಿದ್ವಿ. ಇನ್ನು 5ನೇ ಶರೀರ ಅಥವಾ 5ನೇ ದೇಹ ಸುಪ್ರಾ ಕಾಜಲ್ ಬಾಡಿ ಅಂತ ಅನ್ನು ಆನಂದಮಯ ಕೋಶ. ಈ ಕಾಜಲ್ ಬಾಡಿ ನೋಡಿದ್ವಿ, ಕಾರಣ ಶರೀರದ ಬಗ್ಗೆ ನೋಡಿದ್ವಿ. ಇಲ್ಲೇ ಸುಪ್ರಾ ಕಾಜಲ್ ಬಾಡಿ ಅಂದ್ರ ಆನಂದಮಯ ಕೋಶ. ನಮ್ಮ ದೇಹ ಕೆಳಗಿನಿಂದ ನೋಡಿ, ಈಗ ಇಲ್ಲಿವರೆಗೂ ನಾವು ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ, ಮಣಿಪುರ ಮತ್ತು ಅನಾಥ ಚಕ್ರ, ಇದು 5ನೇದ್ದು ವಿಶುದ್ಧಿ ಚಕ್ರಗೆ ಸಂಬಂಧಪಟ್ಟಿದ್ದು. ನಮ್ಮ ದೇಹವನ್ನ ನಾವು ಗಮನಿಸಿದಾಗ ಕೆಳಗಿನಿಂದ ನಮ್ಮ ದೇಹ ಇಲ್ಲಿವರೆಗೂ ಏನಾಗಿರ್ತತಿ, ದಪ್ಪಾಗಿರ್ತತಿ. ಇಲ್ಲಿ ಬಂದ ತಕ್ಷಣ ಚಿಕ್ಕದಾಗಿ ಒಂದು ಕೊಳವೆ ರೂಪದಲ್ಲಿ ಇರುವುದನ್ನ ನಾವು ಗಮನಿಸಬಹುದು. ಅದನ್ನ ನಾವು ಒಂದು ಸುರಂಗ ಮಾರ್ಗದಲ್ಲಿ ಇದ್ದಂತೆ, ನಾವು ಸುರಂಗ ಮಾರ್ಗ ಯಾವ ರೀತಿ ಇದೆ ಅಲ್ಲೇ ನಮ್ಮ ದೇಹದಲ್ಲಿ ಅದನ್ನ ಸೃಷ್ಟಿಯಾಗಿರೋದನ್ನ ನಾವು ನೋಡ್ತೇವೆ.
ಇಷ್ಟು ಜನ್ಮಗಳನ್ನು ಅಂದ್ರೆ 4 ಜನ್ಮಗಳನ್ನ ದಾಟಿ ಅಂದ್ರೆ 4 ಚಕ್ರಗಳನ್ನ ದಾಟಿದಾಗ ಒಂದ್ 4 ಜನ್ಮ ಅಲ್ಲಿ ಇದ್ದಂತ ಎಲ್ಲ ವಿಷಯವೂ ಕೂಡ ಈ ನಮ್ಮ ವಿಶುದ್ಧಿ ಚಕ್ರದಲ್ಲಿ ಅದು ಸಂಗ್ರಹವಾಗಿರುತ್ತದೆ. ಈ ವಿಶುದ್ಧಿ ಚಕ್ರವನ್ನು ದಾಟಿದಾಗ ಮಾತ್ರ ನಾವು ಮುಂದಿನ ಜನ್ಮವನ್ನು ಪಡೆಯಲಿಕ್ಕೆ ಸಾಧ್ಯ. ಅದಕ್ಕಾಗಿ ನಾವು ಇಲ್ಲೇನೇ ನಾವು ಕರ್ಮ ಫಲಗಳನ್ನು ಮಾಡಿದ್ರೆ ಅಥವಾ ಏನು ತಪ್ಪು ಕೆಲಸಗಳನ್ನು ಮಾಡಿದ್ರೆ ಏನಿದ್ರು ಕೂಡ ಅದು ವಿಶುದ್ಧಿ ಚಕ್ರದಲ್ಲಿ ಕ್ಲೀನ್ ಆದ ನಂತರ ನಾವು ಮುಂದಿನ ಜನ್ಮಕ್ಕೆ ಹೋಗಲು ಸಾಧ್ಯ. ಈ ವಿಷಗ್ನದಲ್ಲಿ ಹಾಗಾಗಿ ಈ 5ನೇ ಚಕ್ರ ಸುಪ್ರಾ ಕಾಜಲ್ ಬಾಡಿಗೆ ಸಂಬಂಧಿಸಿದ ಚಕ್ರ ಯಾವ್ದಂದ್ರೆ ವಿಶುದ್ಧಿ ಚಕ್ರ. ವಿಷಯದಲ್ಲಿ ಇದ್ದಾಗ ನಾವು ಹಲವಾರು ಗಂಟೆ ಧ್ಯಾನ ಇದನ್ನ ಹಂಗಾರೆ ನಾವು ಯಾವ ರೀತಿ ನಾವು ವಿಶುದ್ಧಿಯನ್ನ ಅಂದ್ರೆ ವಿಷಯವನ್ನ ಕಡಿಮೆ ಮಾಡ್ಕೋಬೇಕು, ಕರ್ಮ ಫಲಗಳನ್ನ ಕಡಿಮೆ ಮಾಡ್ಕೋಬೇಕಂದ್ರ ಬಹಳಷ್ಟು ಗಂಟೆಗಳಲ್ಲಿ ಕಾಲ ನಾವು ಧ್ಯಾನ ಮಾಡೋದ್ರಲ್ಲಿ ಮಗ್ನ ಆದಾಗ ಮಾತ್ರ ನಮ್ಮ ವಿಷ ಕಡಿಮೆಯಾಗಿ ನಾವು ಮುಂದಿನ ಹಂತಕ್ಕೆ ಮುಂದಿನ ಜನ್ಮಕ್ಕೆ ಹೋಗಲು ತುಂಬಾ ಸಹಾಯವಾಗುತ್ತದೆ. ಇವರಿಗೆ ಸೂಕ್ಷ್ಮ ಶರೀರದ ಅನುಭವ ಆಗುತ್ತೆ, ಆದರೆ 3ನೇ ಕಣ್ಣಿನ ಅನುಭವ ಆಗುದಿಲ್ಲ. ನೋಡಿ, ಇಲ್ಲಿ ವಿಶುದ್ಧಿ ಚಕ್ರದಲ್ಲಿ ಇದ್ದಾಗ ಅಥವಾ ಆನಂದಮಯ ಕೋಶದಲ್ಲಿ ಇದ್ದಾಗ ಮಾತ್ರ ನಮ್ಗ ಸೂಕ್ಷ್ಮ ಸ್ಥೂಲ ಶರೀರದ ಅನುಭವ ಆಗ್ತದೆ. ಆದ್ರೆ 3ನೇ ಕಣ್ಣಿನ ಅನುಭವ, ಥರ್ಡ್ ಐ ಎಕ್ಸ್ಪೀರಿಯನ್ಸ್ ಅನುಭವ ಈ ಶರೀರದಲ್ಲಿ ಆಗೋದಿಲ್ಲ. ಇದನ್ನು ಹೊರತು ಏನು ನಾವು ಇದನ್ನು ವಿಷಯವನ್ನು ಗೆದ್ದು ನಾವು ಮುಂದೆ ಹೋದಾಗ ಅವಾಗ ಮಾತ್ರ ನಮಗೆ ದಿವ್ಯ ಚಕ್ಷುವಿನ ಧ್ಯಾನ ಅಲ್ಲಿ ಸಿಗುತ್ತದೆ. ಆನಂದಮಯ ಕೋಶ ಸಂಬಂಧಿಸಿದ ಚಕ್ರ ವಿಶುದ್ಧಿ ಚಕ್ರ. ಕೆಳಗಿನ 4 ಚಕ್ರಗಳು ಕರ್ಮ ಸಿದ್ಧಾಂತಕ್ಕೆ ಸಂಬಂಧಿಸಿದಾಗಿದ್ರೆ ನೋಡಿ, ಇವೆಲ್ಲ ಈಗ 4 ಚಕ್ರಗಳು 4 ಏನು ಶರೀರಗಳು 4 ಜಗತ್ತುಗಳು ಏನ್ ಕೇಳ್ತೇವೆ ಕೋಶಗಳು ಇವೆಲ್ಲ ಕೂಡ ಕರ್ಮ ಸಿದ್ಧಾಂತಕ್ಕೆ ಸಂಬಂಧಿಸಿದ್ದಾದ್ರೆ ಇದು ವಿಶುದ್ಧಿ ಚಕ್ರ ಕೂಡ ದಾಟಿಕೊಂಡು ನಾವು ಮುಂದೆ ಹೋದಾಗ ನಾವು ಮೇಲ್ಸ್ತರಕ್ಕೆ ಹೋಗಲು ತುಂಬಾ ಸಹಾಯ. ಈ ಸ್ಥಿತಿಗೆ ಬಂದವರು ಯಾರಪ್ಪ ಅಂದ್ರೆ, ಈ ಸ್ಥಿತಿಗೆ ಹೋಗೋರು ಯಾರಂದ್ರ ಪದೇ ಪ್ರತಿದಿನ ಟೈಮ್ ಸಿಕ್ಕಾಗಿಲ್ಲ ಧ್ಯಾನ ಮಾಡ್ತಾ ಹೋದವರು ಯೋಗಿಗಳು ಮಾತ್ರ ಅಂತ ನಾವು ಇಲ್ಲಿ ಹೇಳ್ಬಹುದು. ಕೆಳಗಿನ 4 ಚಕ್ರಗಳಲ್ಲಿ ಇದ್ದವರು ಇವರು 4 ಚಕ್ರ ನಮಗ್ ಗೊತ್ತಿಲ್ಲ ಅಂದ್ರೆ ಅವ್ರ ಧ್ಯಾನನ ಗೊತ್ತಿಲ್ಲ, ಅವ್ರು ಧ್ಯಾನ ಮಾಡ್ಲಿಕ್ಕೆ ಬರುದಿಲ್ಲ, ಧ್ಯಾನದ ಮಾಹಿತಿನೇ ಅವ್ರಿಗೆ ತಿಳಿದೇ ಇದ್ದವ್ರು ಕೂಡ ಈ ಕೆಳಗಿನ 4 ಚಕ್ರದಲ್ಲಿ ಇದ್ದವರು. ನಾವು ವಿಶುದ್ಧಿ ಚಕ್ರದಲ್ಲಿ ಈಗ ನಾವು ಧ್ಯಾನಕ್ಕೆ ಬಂದಿದ್ದೇವಪ್ಪ ಅಂತಂದ್ರ ನಾವು ಈ 4 ದಾಟಿ ವಿಶುದ್ಧಿ ಚಕ್ರಿಗೆ ಬಂದಿವಿ ಅಂತಂದು ನಾವು ತಿಳಿಯಬಹುದು. ನಂತರ 2ನೇ ದೇಹ, 6ನೇದ್ದು ಈಗ 5 ಆಯ್ತು. 6ನೇದ್ದು ಕಾಸ್ಮಿಕ್ ಬಾಡಿ ಅಥವಾ ವಿಶ್ವಮಯ ಕೋಶ ಅಂತ ನಾವು ಹೇಳ್ಬೋದು. ಇಲ್ಲಿ ದಾಟಿ ಹೋದಾಗ ಮಾತ್ರ ನಾವು ವಿಶ್ವಮಯ ಅಂದ್ರೆ ವಿಶ್ವಕೋಶಕ್ಕೆ ನಾವು ಇಡೀ ಜಗತ್ತನ್ನ ನೋಡುವಂತ ಇಲ್ಲಿ ನಮಗೆ ಕಣ್ಣಿಗೆ ಕಾಣಿಸ್ತದೆ. ಈಗ ನಾವು ಚರ್ಮ ಚಕ್ಷುವಿಂದ ಈ ಜಗತ್ತು ನಮ್ಗೆ ಸುತ್ತಲೂ ಕಾಣುವುದಂತ ಮಾತ್ರ ನಾವು ನೋಡ್ಬೋದು. ಆದ್ರೆ ದಿವ್ಯ ಚಕ್ಷುವನ್ನು ತೆರೆದಾಗ ನಾವು ಇಡೀ ವಿಶ್ವವನ್ನೇ ನೋಡುವಂತ ಧ್ಯಾನ ನಮ್ಮಲ್ಲಿ ಬರುತ್ತದೆ. ಈಗ ಹೇಳಿದ 5 ಶರೀರಗಳು ಪ್ರತಿಯೊಬ್ಬರಿಗೂ ಬೇರೆ ಆಗಿರ್ತವೆ. ನೋಡಿ, ಈಗ ನಾವು ಈಗ ಹೇಳಿದ್ವಲ್ಲ, ಮೊದಲನೇದಿಂದ ಹಿಡಿದು ಅನ್ನಮಯ ಕೋಶದಿಂದ ಹಿಡಿದು 5 ದೇಹಗಳ ಬಗ್ಗೆ ನಾನು ಈಗ ಆಲ್ರೆಡಿ ತಿಳಿಸಿದೆ. ಅವು 5 ದೇಹಗಳು ಪ್ರತಿಯೊಬ್ಬರಿಗೂ ಬೇರೆ ಆಗಿರ್ತವೆ. ಅವ್ರ ದೇಹದಂತೆ ಮತ್ತೊಬ್ಬರ ದೇಹ ಇರುವುದಿಲ್ಲ ಆ ರೀತಿ. ಆದರೆ ವಿಶ್ವಮಯ ಕೋಶ ಇದು ಕಾಜಲ್ ಬಾಡಿ ಎಲ್ಲರಿಗೂ ಒಂದೇ ರೀತಿಯಾಗಿರುತ್ತದೆ. ಯಾವ ರೀತಿ ಅಂದ್ರೆ, ನಾವು ಉಸಿರು ತಗೊಳ್ತೀವಿ, ಉಸಿರು ಬಿಡ್ತೇವೆ. ಉಸಿರು ಒಬ್ಬೊಬ್ಬರಿಗೆ ಬೇರೆ ರೀತಿಯಾದ ಉಸಿರು ಇರುತ್ತಲ್ಲ, ಎಲ್ಲರಿಗೂ ಒಂದೇ ರೀತಿಯಾದ ಉಸಿರು. ನಾವು ಉಸಿರು ತೆಗೆದುಕೊಳ್ಳೋದು ಪ್ರತಿಯೊಬ್ಬರಿಗೂ, ಸಣ್ಣ ಚಿಕ್ಕ ಮಗು ಅದೇ ರೀತಿ ಉಸಿರು ಇರ್ತದೆ, ದೊಡ್ಡವರಿಗೂ ಕೂಡ ಅದೇ. ಅವರು ಜಾತಿಯಲ್ಲಿ ಮೇಲ್ವರ್ಗದ ಕೆಲವರು ಯಾರೇ ಇರ್ಲಿ, ಅದು ಉಸಿರು ಒಂದೇ ರೀತಿ ಯಾವ ರೀತಿ ಇರ್ತದೆ ಅದೇ ರೀತಿ ನಮಗೆ ವಿಶ್ವಮಯ ಕೋಶವೂ ಕೂಡ ಪ್ರತಿಯೊಬ್ಬರದು ಒಂದೇ ತರಹ ಸಮವಾಗಿರುತ್ತದೆ. ಈ ವಿಶ್ವವನ್ನು ನಾವು 3ನೇ ಕಣ್ಣಿನಿಂದ ನೋಡಲು ಮಾತ್ರ ಸಾಧ್ಯ. ಅದಕ್ಕಾಗಿ ಇದು ಆಜ್ಞಾಚಕ್ರಕ್ಕೆ ಸಂಬಂಧಿಸಿದ ಬಾಡಿ ಆಗಿರ್ತದೆ. ಕಾಸ್ಮಿಕ್ ಬಾಡಿಗೆ ಸಂಬಂಧಿಸಿದ ಚಕ್ರ ಯಾವ್ದಪ್ಪ ಅಂದ್ರೆ ಆಜ್ಞಾಚಕ್ರ. ಇದು ತೆರೆದುಕೊಳ್ಳುವಾಗ ಹಲವಾರು ನಾವು ಈಗ ಅಲ್ಲಿ ಹೇಳ್ತೀವಿ, ಗುರುಜಿಯವರು ನಿಮ್ ಶೇರಿಂಗ್ ಮಾಡ್ಕೊಳ್ರಿ ಏನಾಯ್ತು ಅಂತ ಕೇಳಿದಾಗ ನಮಗ್ ಕಲರ್ ಕಾಣಿಸ್ತು, ಅಥವಾ ನಮ್ಗೆ ಏನಾದ್ರೂ ಗುಡ್ಡ ಬೆಟ್ಟಗಳು ಕಾಣಿಸ್ತು, ಅಥವಾ ನಮ್ಮ ಮೈಯಲ್ಲಿ ರೋಮಾಂಚನ ಆಯ್ತು, ಮೈ ಅಲಗಾಡ್ದಂಗ ಆಯ್ತು, ಇವೆಲ್ಲ ಕೈತ ಅದು 3ನೇ ಕಣ್ಣು ತೆರೆಯಲಿಕ್ಕೆ ಬರುವಂತ ಸ್ಥಿತಿಗಳಂತ ಇಲ್ಲಿ ಹೇಳ್ತಾರೆ. ಅಂದ್ರೆ ಅವೆಲ್ಲ ಕಂಡಾಗ ಮುಂದೆ ನಾವು 3ನೇ ಕಣ್ಣು ಮತ್ತೆ ಧ್ಯಾನ ಮಾಡ್ತಾ ಹೋದಾಗ ಥರ್ಡ್ ಐ ಓಪನ್ ಆಗ್ಲಿಕ್ಕೆ ಸಾಧ್ಯ ಅಂತ ಇಲ್ಲಿ ಹೇಳ್ತಾರೆ. ನಮ್ಮ ಧ್ಯಾನದಲ್ಲಾಗುವ ಅನುಭವಗಳಾದಂತೆ ನಾವು ಯಾವ ರೀತಿ ಅನುಭವಗಳನ್ನ ಧ್ಯಾನದಲ್ಲಿ ಪಡಿತಾ ಹೋಗ್ತೀವಿ, ನಮ್ಮ 3ನೇ ಕಣ್ಣು ಕೂಡ ಅದೇ ರೀತಿ ವಿಸ್ತಾರವಾಗ್ತಾ ಹೋಗ್ತದೆ. ಅದು ಆಳವಾಗಿ ಅದನ್ನ ಏನು ತಿಳಿಬೇಕು, ಅದು ಎಲ್ಲೆಲ್ಲಿ ಹೋಗ್ಬೇಕು, ಅದೇನು ನಾನು ಯಾರು ಅನ್ನೋದನ್ನ ಇಲ್ಲಿ ತಿಳಿಲಿಕ್ಕೆ ತುಂಬಾ ಸಹಾಯವಾಗುತ್ತದೆ.
ಭೂಮಿಯ ಮೇಲಿನ ಅನುಭವಗಳನ್ನು ನಾವು ಪಂಚೇಂದ್ರಿಯ ಮೂಲಕ ತಿಳಿದುಕೊಳ್ಳುತ್ತೇವೆ. ಅದೇ ರೀತಿ ವಿಶ್ವದಲ್ಲಿರುವಂತ ಮೂರನೇ ಕಣ್ಣಿನ ಮೂಲಕ ತಿಳಿದುಕೊಳ್ಳುತ್ತೇವೆ. ಅದನ್ನು ಧ್ಯಾನವನ್ನು ಮಾತ್ರ ಮಾಡಿದಾಗ ಸಾಧ್ಯ. ನೋಡಿ, ಈಗ ನಾವು ಇಲ್ಲಿ ಒಂದು ವಾಸನೆ ಬರ್ಬೇಕಾದ್ರೆ ಅಥವಾ ನಾವು ಕಣ್ಣಿನಿಂದ ನೋಡಿದಾಗ ಇದು ಅಥವಾ ಪಂಚೇಂದ್ರಗಳಿಂದ ಬಾಯಿಯಿಂದ ರುಚಿಯನ್ನು ಗಮನಿಸ್ತೇವೆ, ಮೂಗಿನಿಂದ ಆ ವಾಸನೆಯನ್ನ ಯಾವ ರೀತಿ ವಾಸನೆಯನ್ನು ಗಮನಿಸ್ತೇವೆ, ಚರ್ಮದಿಂದ ಸ್ಪರ್ಶ ಜ್ಞಾನ, ಮತ್ತೆ ಕಿವಿಯಿಂದ ಕೇಳುವುದು, ಇದನ್ನೆಲ್ಲ ನಾವು ಯಾವ ರೀತಿ ಅಂದ್ರೆ ಪಂಚೇಂದ್ರಿಯಗಳು, ನಾವು ಪಡೆದುಕೊಂಡ ಪಂಚೇಂದ್ರಿಯಗಳಿಂದ ಈ ಭೌತಿಕ ಶರೀರದಿಂದ ನಾವು ಅವನ್ನ ಗಮನಿಸ್ತೇವೆ. ಆದ್ರೆ ನಮ್ಮ ದಿವ್ಯ ಚಕ್ಷುವಿನಿಂದ ನಾವು ಮೂರನೇ ಕಣ್ಣಿನಿಂದ ಇಡೀ ವಿಶ್ವಮಯ ಕೋಶವನ್ನ, ವಿಶ್ವಮಯ ಜಗತ್ತನ್ನ ನಾವು ವೀಕ್ಷಿಸಲು ಸಾಧ್ಯವಾಗುತ್ತದೆ ಅಂತ ಇಲ್ಲಿ ಹೇಳ್ತಾರೆ. ಅದನ್ನ ಯಾವ ರೀತಿ ಅಂದ್ರೆ ನಾವು ಪ್ರತಿದಿನ ಧ್ಯಾನ ಮಾಡದ ಮೂಲಕ ನಾವು ಅದನ್ನ ನೋಡ್ಬೋದು. ಮತ್ತು ಅಲ್ಲೇ ಧ್ಯಾನ ಮಾಡುದು, ಸ್ವಾಧ್ಯಾಯದಿಂದ ಮತ್ತು ಧ್ಯಾನದಿಂದ ಪಡೆಯುವಂತ ಅನುಭವಗಳನ್ನ ಪಡಿತಾ ಹೋದಾಗ ನಾವು ವಿಶ್ವಮಯ ಕೋಶದಲ್ಲಿ ದಿವ್ಯ ಚಕ್ಷುವಿನಿಂದ ನಾವು ವಿಶ್ವಮಯ ಜಗತ್ತನ್ನ ನೋಡ್ಲಿಕ್ಕೆ ಸಾಧ್ಯ. ಈ ಸ್ಥಿತಿಗೆ ಹೋದವರು ಇಲ್ಲಿಯವರೆಗೂ ಬಹಳಷ್ಟು ಕಡಿಮೆ. ಯಾಕಂದ್ರೆ ಯೋಗಿಗಳು ಮಾತ್ರ ಇಲ್ಲಿ ಹೋಗ್ತಾರೆ. ಅವ್ರಿಗೆ ಧ್ಯಾನ ಮತ್ತು ಸ್ವಾಧ್ಯಾಯನ ಬಿಟ್ರೆ ಬೇರೆ ಕೆಲಸ ಪ್ರಾಪಂಚಿಕತೆ ಇರುವುದಿಲ್ಲ. ಅಂತವ್ರು ಮಾತ್ರ ಇಲ್ಲಿ ಈ ಸ್ಥಿತಿಗೆ ಹೋಗಲು ಸಾಧ್ಯ ಅಂತ ಇಲ್ಲಿ ಹೇಳ್ಬೋದು. ನಂತರ ಕೊನೆಯದಾದ ಮತ್ತು 7ನೇ ಶರೀರ ನಿರ್ವಾಣಿಕ್ ಬಾಡಿ ಅಂತಂದು, ನಿರ್ವಾಣಮಯ ಕೋಶ. ಇದು ಇಲ್ಲಿಯವರೆಗೆ ನಾವು ಬಾಡಿಯ ಸ್ಥಿತಿಯನ್ನ ನೋಡ್ತಾ ಬಂದ್ವಿ. ಇಲ್ಲಿ ಬಾಡಿಗಳ ದೇಹ ಇರ್ತದೆ ಅಂತ ನಾವು ಹೇಳಿದ ಶರೀರ ಇರ್ತದೆ ಅಂದು. ಆದ್ರೆ 7ನೇ ದೇಹಕ್ಕೆ ಇಲ್ಲಿ ಶರೀರ ಇರುವುದಿಲ್ಲ, ಇಲ್ಲಿ ಸ್ಥಿತಿ ಮಾತ್ರ. ಇದು ಹೆಸರಿಗೆ ಮಾತ್ರ ಶರೀರ, ನಿರ್ವಾಣ ದೇಹ ಅಥವಾ ನಿರ್ವಾಣಮಯ ಕೋಶ ಅಂತ ಹೇಳ್ಬೋದು. ಆದರೆ ಇದು ಸಹಸ್ರಾರ ಚಕ್ರಕ್ಕೆ ಸಂಬಂಧಿಸಿದಾಗಿದ್ದು ನಾವು ಅದು ಸಹಸ್ರಾರದ ಇದನ್ನ ತಲುಪಿಡ್ತೇವೆ. ಅದೊಂದು ಸ್ಥಿತಿ ಅಂತ ಇಲ್ಲಿ ಹೇಳಿದ್ದಾರೆ. ಇದು ಎಲ್ಲರಿಗೂ ಒಂದೇ ಆಗಿದೆ. ಏನು ನಮ್ಗೆ ಈಗ ವಿಶ್ವ ಜಗತ್ತು ಏನ್ ಕೇಳಿದ್ವಿ ಎಲ್ಲರಿಗೂ ಒಂದೇ ರೀತಿ ಅಂದು, ಇದು ಕೂಡ ನಿರ್ವಾಣಮಯ ಕೋಶ, ನಿರ್ವಾಣ ಬಾಡಿ ಏನಿದೆ ಎಲ್ಲರಿಗೂ ಒಂದೇ ರೀತಿಯಾಗಿರ್ತದೆ. ಈ ಸ್ಥಿತಿಗೆ ಸೇರಿದವರಿಗೆ ಎಲ್ಲವೂ ಶೂನ್ಯ. ಇದು ಏನ್ ಮಾಡ್ತಾರೆ, ಈ ಸ್ಥಿತಿಗೆ ಹೋದ್ರೆ ಎಲ್ಲರೂ ಶೂನ್ಯ, ಬರೀ ಶೂನ್ಯ ಅಲ್ಲ ಮಹಾಶೂನ್ಯ ಅಂತ ಹೇಳ್ತಾರೆ. ಇಲ್ಲಿ ಯಾವ್ದು ಇಲ್ಲ ಅಂತ ಕಾಣಿಸ್ತದೆ. 3ನೇ ಕಣ್ಣಿನ ಸ್ಥಿತಿಯಲ್ಲಿದ್ದಾಗ ಏನ್ ತಿಳ್ಕೊಂತೇವು, 3ನೇ ಥರ್ಡ್ ಐ ಓಪನ್ ಆದಾಗ ಎಲ್ಲೆಲ್ಲೂ ನಾನೇ ಅಂತ ಅನ್ಕೊಂತೇವೆ. ಎಲ್ಲರೂ ನೀನು, ನಿನ್ನ ಹತ್ರ ಏನಿದೆ ಅದು ನಾನೇ, ಮತ್ತೊಬ್ಬರ ಹತ್ರ ಇದ್ದದ್ದು ನಾನೇ, ನನ್ನ ಹತ್ರ ಇದ್ದು ನಾನೇ ಅಂತ ತಿಳ್ಕೊತೀವಿ. ಆದ್ರೆ ಇದು ಸಹಸ್ರಾರು ಸ್ಥಿತಿಗೆ ನಾವು ಹೋದಾಗ ಎಲ್ಲವೂ ಶೂನ್ಯ, ಇದು ಪರಮ ಶೂನ್ಯ, ಮಹಾಶೂನ್ಯ ಅಂತಂದು ಇಲ್ಲಿ ತಿಳಿಯುತ್ತಾರೆ. ಆ ಸ್ಥಿತಿಗೆ ಹೋದಾಗ ಇದು ತಿಳಿದು ಬರ್ತದೆ. ಅಲ್ಲಿ ಸೇರಿದವರು ಶರೀರದ ಎಲ್ಲ ಕೋಶಗಳಿಗೆ ಶಕ್ತಿಯನ್ನು ನೀಡುತ್ತಾರೆ. ನಾವು ಹೇಳಿದೊಳಗೆ ನಮ್ದು ಬ್ರಹ್ಮರಂಧ್ರದಿಂದ ಶಕ್ತಿ, ಎನರ್ಜಿಕ್ ನಮ್ಗೆ ದೇಹ ಬ್ರಹ್ಮಾಂಡದಿಂದ ಬಂದಂತ ಶಕ್ತಿಯನ್ನ ನಾವು ಇಡೀ ದೇಹಕ್ಕೆ ಪ್ರಸರಿಸುತ್ತದೆ, ನಾಡಿ ಶುದ್ಧೀಕರಣ ಆಗುತ್ತದೆ ನಾವು ಹಿಂದಿನ ಕ್ಲಾಸ್ ನಲ್ಲಿ ಕೇಳಿದ್ವಲ್ಲ. ಅದೇ ರೀತಿ ಇಲ್ಲಿ ಏನು ಸಹಸ್ರಾರು ಚಕ್ರಕ್ಕೆ ಬಂದಂತ ಶಕ್ತಿ ಅದು ಅಲ್ಲಿ ನಮ್ಮ ದೇಹದ ಪ್ರತಿಯೊಂದು ಪ್ರಾಣಮಯ ಕೋಶಕ್ಕೆ, ಪ್ರತಿಯೊಂದು ನಾಡಿಗಳಿಗೆ ತಲುಪಿಸಿ ಮುಂದೆ ಸ್ಥೂಲ ಶರೀರಕ್ಕೆ ಕೂಡ, ಪ್ರತಿಯೊಂದು ಕೋಶಕ್ಕೆ ಕೂಡ ತಲುಪಿಸುವಂತದ್ದು ಇದು ಮಾಡುತ್ತದೆ. ಈ ಸ್ಥಿತಿಗೆ ಸೇರಿದವರು ಈಗ ಬುದ್ಧರು ಮಾತ್ರ ಈ ಸ್ಥಿತಿಗೆ ಸೇರಿದವರಾಗಿದ್ದಾರೆ. ಈ 7 ಶರೀರಗಳನ್ನು ನಾವು ಎಲ್ಲಿ ನೋಡ್ಬೋದಪ್ಪ ಅಂತಂದ್ರೆ, ನಮಗ್ ಕಣ್ಣಿಗೆ ಕಾಣಿಸಿದ್ದು ಒಂದು ನಾವು ಸ್ಥೂಲ ಶರೀರವನ್ನು ನೋಡಿದ್ವಿ. ಆದ್ರೆ ಕಣ್ಣಿಗೆ ಕಾಣದೇ ಇರುವಂತ 6 ಶರೀರಗಳನ್ನ ನಾವು ಎಲ್ಲಿ ನೋಡ್ಬೋದಂದ್ರೆ, ರಷ್ಯನ್ ಕೆರೆಲಿಯನ್ ಕ್ಯಾಮ್ರಾಗ್ರಾಫಿಯಲ್ಲಿ ನಾವು ಫೋಟೋ ತೆಗೆಸ್ಕೊಂಡಾಗ ಅಲ್ಲಿ ನಮ್ಮ 7 ಶರೀರಗಳನ್ನ ನೋಡಲು ಸಾಧ್ಯ. ಅದು ಆರಾ ಅಂತ ಈಗಾಗಲೇ ಗುರುಜಿ ಅವರು ಕ್ಲಾಸ್ ನಲ್ಲಿ ಕೊಟ್ಟಿದ್ದಾರೆ. ಆರಾದಲ್ಲಿ ನಮ್ಮ ದೇಹದ ಯಾವ ಶರೀರದಲ್ಲಿ ಯಾವ ರೀತಿ ನಮ್ಗೆ ಡ್ಯಾಮೇಜ್ ಇದೆ, ಯಾವ ಚಕ್ರ ಅದು ಹೇಳ್ತಾರೆ, ಚಕ್ರವನ್ನ ನಾವು ಆಕ್ಟಿವೇಟ್ ಮಾಡಕ್ ಹೋಗ್ಬೇಕು, ಸಕ್ರಿಯಗೊಳಿಸ್ಬೇಕಂತ ಹೇಳ್ತಾರಲ್ಲ, ಆ ಚಕ್ರವನ್ನ ಸಕ್ರಿಯಗೊಳಿಸ್ಕೊಂಡಾಗ ನಮ್ಮ ದೇಹ ಸ್ಥಿತಿಯನ್ನ ನಾವು ಸುಧಾರಿಸ್ಕೊಳ್ಬಹುದು ಅಂತ ಇಲ್ಲಿ ಆರಾದಲ್ಲಿ ಮಾತ್ರ ನಾವು ನೋಡ್ಬೋದು ಅಂತ ಇಲ್ಲಿ ಹೇಳುತ್ತಾ, 7 ಶರೀರಗಳು 7 ದೇಹಗಳು ಅಂತ ನನಗೆ ವಿಷಯ ಕೊಟ್ಟಿದ್ದು, ನನಗೆ ತಿಳಿದನ್ನ ಇಲ್ಲಿ ನಾನು ತಮ್ಮ ಮುಂದೆ ಮಂಡನೆ ಮಾಡಿದ್ದೇನೆ. ಈ ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್.